ಕಾನ್ಸೆಪ್ಟಲ್ಲಿ ವಿವಿಧ ದಾರ್ಶನಿಕರ ಕಾನ್ಸೆಪ್ಟಲ್ಲಿ ಅವರು ಆ ಒಂದು ಫಿಲಾಸಫಿ ಮೂಲಕ ಸಾಮಾಜಿಕ ಸಮಾನತೆಗಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಒಂದು ಗ್ರೂಪ್ ವಿಡಿಯೋವನ್ನು ಸ್ಥಾಪನೆ ಮಾಡಿ ಪ್ರಪ್ರಥಮವಾಗಿ ನಾಳೆ ದಿನಾಂಕ 31/2/2025 MBA ಡಿಪಾರ್ಟ್ಮೆಂಟ್ ಮಾನಸ ಗಂಗೋತ್ರಿ ಮೈಸೂರು ಮಧ್ಯಾಹ್ನ 3 ಗಂಟೆಗೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಗ್ರೂಪಿಟ ಚಲವಾದಿ ಸಂಸ್ಥೆಯನ್ನು ಉದ್ಘಾಟನೆ ಮತ್ತು ಕೆಲವು ಸಮಾಜಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರನ್ನ ಒಂದು ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ಸಂಸ್ಥೆ ನಿರ್ಧಾರ ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಎಡಭಾಗದಲ್ಲಿ ಕೂತಿರ್ತಕ್ಕಂಥವರು ಜ್ಞಾನ ಸ್ವರೂಪಾನಂದ ಸ್ವಾಮೀಜಿ, ನನ್ನ ಬಲಭಾಗದಲ್ಲಿ ಕೂತಿರ್ತಕ್ಕಂಥವರು ಈ ಸಂಸ್ಥೆಯ ಅಧ್ಯಕ್ಷರು ಮಾದೇವ ಅಂತೇಳಿ ಮತ್ತು ನಮ್ಮ ಹಿರಿಯ ಸಾಹಿತಿಗಳು ಚಿಂತಕರಾದಂಥ ಸಿದ್ದಸ್ವಾಮಿ ಅವರು ಮತ್ತು ಡಾಕ್ಟರ್ ಜ್ಞಾನ ಪ್ರಕಾಶ ಬನ್ನೂರು ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಎಚ್ ಸಿ ಮಾದೇವಪ್ಪನವರು, ಕೊಳ್ಳೇಗಾಲದ ಶಾಸಕರಾದಂಥ ಕೃಷ್ಣಮೂರ್ತಿಯವರು, ಮಾಜಿ ಶಾಸಕರಾದಂಥ KR ಕ್ಷೇತ್ರದ ಸೋಮಶೇಖರ್ ಅವರು ಮತ್ತು ಈ ವೇದಿಕೆಗೆ ಬಹಳ ಗೌರವಯುತವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀನಿವಾಸ ಪ್ರಸಾದ್ ಅವರ ಹೆಸರಿನಲ್ಲಿ ವೇದಿಕೆ ಕೊಟ್ಟು ಶ್ರೀಮತಿ ಭಾಗ್ಯವರು ಶ್ರೀನಿವಾಸ ಪ್ರಸಾದ್ ಭಾಗ್ಯವರು ಕೂಡ ಈ ಒಂದು ವೇದಿಕೆಯಲ್ಲಿ ಅವರು ಭಾಷಣರಾಗಿರ್ತಾರೆ. ಮತ್ತು ಎಲ್ಲ ಇಲ್ಲಿ ಒಂದು ಅಂಬೇಡ್ಕರ್ ಪ್ರಶಸ್ತಿಯನ್ನು ಬಹಳ ಗಣನೀಯವಾಗಿ ಸೇವೆ ಮಾಡತಕ್ಕಂಥ ನಮ್ಮ ಅಶೋಕ್ಪುರಂನ ಬಹಳ ಹೆಸರಾದಂಥ ಸಾಹಿತಿಗಳು, ಚಿಂತಕರು, ಅವರನ್ನ ಇವತ್ತು ನಾವು ಗುರುತಿಸ್ತಾ ಇದ್ದೀವಿ. ಅವರು ಈಗಾಗಲೇ 76-77 ವರ್ಷ ಆಗಿದೆ. ಮಾನಸ ಜೀವನ ಅಂತೇಳಿ ಜನರು ಕೂಡ ಗೊತ್ತಿದೆ. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಬಹಳ ಗಣನೀಯವಾದಂಥ ಸ್ನೇಹ ಮಾಡಿ ಇಡೀ ದೇಶಕ್ಕೆ ಇವತ್ತು ಅಂಬೇಡ್ಕರ್ ಅವರ ಒಂದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಮಾನಸ ದೇವರಯ್ಯ. ಅವರು ಡಾಕ್ಟರೇಟ್ ಕೂಡ ಪ್ರಪ್ರಥಮವಾಗಿ ಅಶೋಕ್ಪುರಂಗೆ ಡಾಕ್ಟರೇಟ್ ಕೂಡ ತೆಗೆದಿರ್ತಕ್ಕಂಥವ್ರು ಮತ್ತು ಸಾಂಸ್ಕೃತಿಕ ಎಲ್ಲರೂ ಕೂಡ ಅವರ ಒಂದು ಜ್ಞಾನದ ಮೂಲಕ ನಮ್ಮೆಲ್ಲರನ್ನೂ ಕೂಡ ಒಂದು ರೀತಿ ಜ್ಞಾನಿಗಳು ಮಾಡಲಿಕ್ಕೆ ಮಾನಸ ದೇವರನ್ನು ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಜ್ಞಾನ ಸ್ವರೂಪಾನಂದ ಸ್ವಾಮಿಯವರು ಕೂಡ ಅವರು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಶಿಕ್ಷಣವನ್ನು ಕಲಿಯಲಿಕ್ಕೆ ಪೂರ್ವಕವಾಗಿ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಜ್ಞಾನ ಸ್ವರೂಪಾನಂದ ಸ್ವಾಮಿಯವರು ಇವತ್ತು ತೀರ್ಮಾನ ಮಾಡಿದ್ದಾರೆ. 10 ಜನಕ್ಕೆ ಅಂಬೇಡ್ಕರ್ ಅವರ ಪ್ರಶಸ್ತಿ, ಶ್ರೇಷ್ಠ ಮಾನವ ಪ್ರಶಸ್ತಿಯನ್ನು ನಮ್ಮ ಆದಿಕಾಟ್ಕ ಚಲವಾದಿ ಮಹಾಸಂಸ್ಥಾನ ಗುರುಪೀಠ ವತಿಯಿಂದ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೆ ಹೆಚ್ಚು ಸಹಕಾರವನ್ನು ಕೊಡಬೇಕು. ಯಾರಿಗೆ ಈ ಆಹ್ವಾನ ಪತ್ರಿಕೆ ತಲುಪಿಲ್ಲ, ಇದೇ ಪತ್ರಿಕೆ ಮೂಲಕ ಮೈಸೂರು ಜಿಲ್ಲೆ, ಮೈಸೂರು ನಗರದ ಎಲ್ಲ ಅಭಿಮಾನಿ ಬಂಧುಗಳು ಅಂಬೇಡ್ಕರ್ ಕಾರ್ಯಕ್ರಮ ಇದು, ಅಂಬೇಡ್ಕರ್ ಒಂದು ಚಿಂತನ ಮಂಥನ ಈ ವೇದಿಕೆ ಈಗ ಎಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸರಿಯಾಗಿ 3 ಗಂಟೆಗೆ ಬಂದು ಈ ಕಾರ್ಯಕ್ರಮವನ್ನು 2:30 ಸರಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ಜ್ಞಾನ ಸ್ವರೂಪಾನಂದ ಸ್ವಾಮಿಯವರು ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೇ, ಇಂದು ನಮ್ಮ ಆದಿ ಕರ್ನಾಟಕ ಚಲವಾದಿ ಮಹಾಸಂಸ್ಥಾನ ಗುರುಪೀಠ ಅಶೋಕಪುರಂ ಮೈಸೂರು ಇದರ ವತಿಯಿಂದ ನಾವು ಇಂದು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತೇಳಿ ನಮ್ಮ ಸಮುದಾಯ ಮುಖಂಡರಾಗಿರ್ತಕ್ಕಂಥ, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಪುರುಷೋತ್ತಮ ಅವರು ನಮ್ಮ ಆಗಲೇ ಬಂದು ಹೇಳಿಕೊಂಡಿದ್ದು, ನಮ್ಮ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಈ ಜೊತೆಗೂಡಿ ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ಪುರುಷೋತ್ತಮ ಅವರು, ದಲಿತ ಮುಖಂಡರು ಮತ್ತು ಎಲ್ಲ ಸಂಘಟನೆಗಳಲ್ಲೂ ಕೂಡ ಮುಂದಾಳತ್ವ ವಹಿಸಿ ಅವರು ಈ ದಲಿತ ಚಳವಳಿ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ದಲಿತ ಮುನ್ನಡೆಗೆ ಅವರು ಬಹಳ ಈ ಭಾಗದಲ್ಲಿ ಕಾರಣಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ನನ್ನ ಭಾಗದಲ್ಲಿರ್ತಕ್ಕಂಥ ಎಡಭಾಗದಲ್ಲಿರ್ತಕ್ಕಂಥ ಅವರು ಮಹಾದೇವ ಅಂತೇಳಿ ನಮ್ಮ ಅಶೋಕಪುರಂ ಚಲವಾದಿ ಮಹಾಸಂಸ್ಥಾನದ ಅಧ್ಯಕ್ಷರಾಗಿದ್ದಾರೆ. ನನ್ನ ಎಡಗೈ ಸಿದ್ದಸ್ವಾಮಿ ಅವರು ನಮಗೆಲ್ಲರಿಗೂ ಗೊತ್ತು.
ಶ್ರೇಷ್ಠ ಲೇಖಕರು ಆಗಿದ್ದಾರೆ. ಇವರು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಆರಂಭದಿಂದಲೂ ಕೂಡ ನಮ್ಮ ಜೊತೆಗೆ ಇದ್ದವರು. ಡಾಕ್ಟರ್ ಜ್ಞಾನ ಪ್ರಕಾಶ್ ಅಂತ ಹೇಳಿ ಇವರು ಪ್ರಾಧ್ಯಾಪಕರು ಮತ್ತು ಸಮಾಜ ಸೇವಕರು ಆಗಿ ಗುರುತಿಸಿಕೊಂಡಿದ್ದಾರೆ. ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ಪುರುಷೋತ್ತಮ ಮತ್ತು ನನ್ನಿಬ್ಬರು ಸ್ನೇಹಿತರು ಡಾಕ್ಟರ್ ವಾಸುದೇವ ಮೂರ್ತಿ ಮತ್ತು ಡಾಕ್ಟರ್ ಈಶ್ವರ್ ಇವರ ನಡುವೆ ನಮ್ಮ 4 ಜನ ಸೇರಿ ಮಾನಸಿಕ ಗ್ರೋತ್ರಿಯಲ್ಲಿ ಅಧ್ಯಯನ ಮಾಡುವಾಗ ನಮ್ಮ ಪುರುಷೋತ್ತಮ ಹಿರಿಯರಾಗಿರ್ತಕ್ಕಂಥವರ ಮಾರ್ಗದರ್ಶನದಲ್ಲಿ ನಾವು ದಲಿತ ಚಳವಳಿಗಳನ್ನು ಮಾಡಿ ತುಂಬಾ ಶ್ರೇಷ್ಠ ಮಟ್ಟಕ್ಕೆ ಕೊಡುಗೆಗಳನ್ನು ಕೊಟ್ಟು ನಾವು ಮುನ್ನಡೆಸ್ತಾ ಇದ್ವು. ನಂತರ ಕಾಲಗಳಲ್ಲಿ ನಾನು MA PhD ಎಲ್ಲವನ್ನು ಮಾನಸಿಕ ಗ್ರೋತ್ರಿಯಲ್ಲಿ ಮುಗಿಸಿ ನಾನು 22 ವರ್ಷಗಳು ಮುಗಿತಾ ಇದೆ. 2 ತಿಂಗಳ ಕೆಳಗೆ ನಾನು ಇಷ್ಟು ವರ್ಷ ದೀರ್ಘ ಅವಧಿಯಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪ್ರೊಫೆಸರ್ ಆಫ್ ಫಿಲಾಸಫಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಆದರೂ ಕೂಡ ನನಗೆ ಇಲ್ಲಿಂದ ಕುಳಿತ ಬಾಡ ಇತ್ತು. ಹಾಗಾಗಿ ನಾನು ಏನಾದರೂ ಈ ಮಟ್ಟದ ಒಂದು ಸಾಧನೆಯನ್ನು ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿಯಲ್ಲಿ ನಾನು PhD ಹೊಂದಿದ್ದು ಮತ್ತೆ ಅಂಬೇಡ್ಕರ್ ಅವರ ಫಿಲಾಸಫಿಯನ್ನ ನಾನು ಒಬ್ಬನೇ. ಇದು ಒಂದು ಹೆಮ್ಮೆ, ನನ್ನ ಜನಾಂಗಕ್ಕೆ ಒಂದು ಹೆಮ್ಮೆ. ಯಾಕಂದ್ರೆ ತತ್ವಜ್ಞಾನ ಅನ್ನುವ ಅಂಬೇಡ್ಕರ್ ವಿಚಾರಗಳನ್ನ ಇಲ್ಲಿಯ ತನಕ ಯಾರು ಕೂಡ ತಂದಿಲ್ಲ. ಯಾಕೆ ತಂದಿಲ್ಲ ಅನ್ನೋದು ಬಹಳ ಸುಲಭದ ಕೆಲಸ ಅಲ್ಲ, ಬಹಳ ಕಷ್ಟದ ಕೆಲಸ. ಈ ಕೆಲಸ ಸಿಕ್ಕಿರ್ತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ಅದು ನನ್ನ ಸಮುದಾಯಕ್ಕೂ ಕೂಡ ನನ್ನ ಈ ಕ್ಷೇತ್ರದಲ್ಲಿ ಕಾಣಿಕೆಯನ್ನು ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಈ ವಿಚಾರವನ್ನು ತಿಳಿದು ಮೊದಲಿಂದಲೂ ಕೂಡ ಆರಂಭದಿಂದಲೂ ಕೂಡ ನಾವು ದಲಿತ ಸಂಘಟನೆಗಳಲ್ಲಿ ಭಾಗವಹಿಸಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಬಹಳ ಹೋರಾಟಗಳನ್ನು ಮಾಡಿದಿರುವುದು. ನಾನು 20 ವರ್ಷ ಈ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಕೆಲಸಗಳನ್ನು ಮಾಡಿದ್ದೇನೆ. ಹಾಗಾಗಿ ನಾನು ಇಷ್ಟು ಒಂದು ಆಳವಾದ ಅಧ್ಯಯನ ತತ್ವಶಾಸ್ತ್ರದಲ್ಲಿ ಆಗಿರೋದ್ರಿಂದ ನನ್ನ ಈ ಜ್ಞಾನವನ್ನ ನನ್ನ ಸಮುದಾಯಕ್ಕೆ ಮತ್ತು ಇಡೀ ಸಮಾಜಕ್ಕೆ ಅಲ್ಲ ಒಟ್ಟಾರೆ ಇಡೀ ಸಮುದಾಯಕ್ಕೆ ದಲಿತ ಅಲ್ಲದೆ ಎಲ್ಲಾ ರೀತಿಯ ಕ್ಷೇತ್ರದ ಜನರಿಗೂ ಕೂಡ ನಾನು ಮುಟ್ಟಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ನಾನು ಈ ಮಾರ್ಗವನ್ನು ಅನುಸರಿಸಿಕೊಂಡೆ. ಯಾಕಂದ್ರೆ ನಾನು ನನ್ನ